ಓಂ ಶ್ರೀ ಗುರುಭ್ಯೋ ನಮಃ. ರಾಮಾಯಣ ಕಥನಕ್ಕೆ ಸ್ವಾಗತ. ಇವತ್ತು ಅತ್ಯಂತ ಸಂಭ್ರಮದ ದಿನ. ಅಯೋಧ್ಯೆಯಲ್ಲಿ ಶ್ರೀ ರಾಮ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆ. ಎಷ್ಟೋ ವರ್ಷಗಳ ಶ್ರಮದ ಪ್ರತಿಫಲವಾಗಿ, ಎಷ್ಟೋ ಜನರ ಹೋರಾಟದ ಪ್ರತಿಫಲವಾಗಿ ಇವತ್ತು ನಮಗೆ ರಾಮ ಮಂದಿರ ಸಿಗ್ತಾ ಇದೆ. ಎಲ್ಲ ಕಡೆ ರಾಮನ ಗುಣಗಾನ ಕೇಳ್ತಾ ಇದೆ. ಶ್ರೀ ರಾಮಚಂದ್ರನ ಸುದ್ದಿಯೇ ಎಲ್ಲ ಕಡೆ ಹರಿದಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ರಾಮಾಯಣ ಕಥನವನ್ನು ಹೇಳೋದು ನನಗೂ ಕೂಡ ಅಷ್ಟೇ ಸಂತಸದ ವಿಚಾರ. ಯಾಕೆ ಅಂತಂದರೆ, ನಾವು ಇವತ್ತು ರಾಮಾಯಣ ಕಥನದಲ್ಲಿ ಒಂದು ಅತಿ ಮುಖ್ಯವಾದ ಘಟ್ಟಕ್ಕೆ ಬಂದು ನಿಂತಿದ್ದೇವೆ. ಶ್ರೀರಾಮನ ಹುಟ್ಟಿನ ಉದ್ದೇಶದ ಆರಂಭ ಇವತ್ತಿನ ಕಥನದಲ್ಲಿ ಆಗುತ್ತೆ. ಹಾಗಾಗಿ ಇವತ್ತಿನ ರಾಮಾಯಣದ ಸಂಚಿಕೆಯನ್ನು ಆರಂಭಿಸ್ತಾ ಇದ್ದೇನೆ. ಶ್ರೀರಾಮಚಂದ್ರನಿಗೆ ಮತ್ತೊಮ್ಮೆ ಶಿರಸಾ ನಮಿಸಿ ಕಳೆದ ಸಂಚಿಕೆಯಲ್ಲಿ ಏನಾಯಿತು ಅನ್ನೋದನ್ನು ನೋಡೋಣ. ದಶರಥ ಏನು ಹೇಳಿದ್ದಾನೆ ಅಂತಂದರೆ, ನನ್ನ ಮಗ ಇನ್ನೂ ಬಾಲಕ, ಮುದ್ದು ಕಂದ ಆತ ಇನ್ನೂ ಕೂಡ, ಅವನನ್ನು ನಿಮ್ಮ ಜೊತೆಗೆ ಕಳುಹಿಸಿ ಕೊಡೋದಿಲ್ಲ ಅಂತ ವಿಶ್ವಾಮಿತ್ರನಿಗೆ ಹೇಳಿ ಆಗಿದೆ ದಶರಥ. ವಿಶ್ವಾಮಿತ್ರನಿಗೆ ಸಿಟ್ಟು ಭುಗಿಲೆದ್ದಿದೆ. ಅತ್ಯಂತ ಕೋಪ ಬಂದಿದೆ ಅವನಿಗೆ. ಕೋಪ ಬಂದು ಮಾತನಾಡೋದಕ್ಕೆ ಶುರು ಮಾಡ್ತಾನೆ. ಈ ದಶರಥ ಇದನ್ನೆಲ್ಲ ಹೇಳುವಾಗ ಅತ್ಯಂತ ಗದ್ಗದಿತವಾದಂತಹ ದನಿಯಲ್ಲಿ ಹೇಳ್ತಾನಂತೆ. ಒಂದು ಕಡೆಯಿಂದ ಭಯ ಇದೆ ದಶರಥನಿಗೆ, ಅಂದರೆ ಎಲ್ಲಾದರೂ ಶಾಪ ಸಿಕ್ಕಿಬಿಟ್ರೆ ಅಂತ ಇದನ್ನೆಲ್ಲವನ್ನು ಹೇಳುವಾಗ ಕಳಿಸ್ಕೊಡೋಕೆ ಆಗೋದಿಲ್ಲ ಅನ್ನೋದನ್ನು ಅತ್ಯಂತ ಗದ್ಗದಿತವಾದಂತಹ ಧ್ವನಿಯಲ್ಲಿ ಹೇಳಿದ್ದಾನೆ. ವಿಶ್ವಾಮಿತ್ರನಿಗೆ ಕೋಪ ಬಂದಿದೆ. ಕೋಪ ಬಂದು ಆತ ಹೇಳ್ತಾನೆ, ನೀನೇನಂದೆ? ಮಾತು ಕೊಟ್ಟೆ. ನೀನು ಎಷ್ಟೇ ಕಷ್ಟಕರವಾದಂತಹ ಕೆಲಸವನ್ನು ಹೇಳಿದ್ರೂ ಕೂಡ ನಾನು ಅದನ್ನು ಮಾಡಿಯೇ ಮಾಡ್ತೇನೆ. ಮಾಡೋದಕ್ಕೆ ಆಗುತ್ತೋ ಇಲ್ವೋ ಅಂತ ನಾನು ನೋಡೋದಿಲ್ಲ. ನೀವು ನನಗೆ ಕೆಲಸವನ್ನು ಹೇಳಿ ಅಂತ ಅಂದೆ. ಜೊತೆಗೆ ಪ್ರತಿಜ್ಞಾಬದ್ಧನಾಗಿದ್ದೀಯ ನೀನು. ಪ್ರತಿಜ್ಞಾಬದ್ಧನಾಗಿ ಈಗ ಪ್ರತಿಜ್ಞೆಯನ್ನು ಮುರಿತೀಯ. ಸತ್ಯ ಪ್ರತಿಜ್ಞಾಬದ್ಧನಾಗಿ ರಘುವಂಶದಲ್ಲಿ ಇದ್ದುಕೊಂಡು ರಘುವಂಶದವರಿಗೆ ಅಪಮಾನ ಮಾಡ್ತೀಯ ನೀನು ಅಂತ ವಿಶ್ವಾಮಿತ್ರರು ಕೆಂಡಾಮಂಡಲರಾಗ್ತಾರೆ. ಸರಿ, ನೀನು ಪ್ರತಿಜ್ಞೆನ ಮುರಿತೀಯ ಅಂತಂದರೆ ಮುರಿದುಕೋ, ಅಡ್ಡಿಲ್ಲ, ಪರವಾಗಿಲ್ಲ. ನಾನೀಗಲೇ ಹೊರಡ್ತೇನೆ. ನೀನು ನಿನ್ನ ಬಂಧು ಬಾಂಧವರ ಜೊತೆಗೆ ಸುಖವಾಗಿ ಇರು, ನಾನೀಗಲೇ ಹೊರಟೆ ಅಂತ ಹೇಳಿ ತಿರುಗಿ ನಿಲ್ತಾರೆ. ಅವರ ಕೋಪವನ್ನು ನೋಡಿ ಒಂದು ಸರಿ ಭೂಮಿಯೇ ನಡುಗಿ ಹೋಯ್ತಂತೆ. ದೇವತೆಗಳು ಭಯಭೀತರಾದರು. ಇಡೀ ಲೋಕವೇ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಅನ್ನುವಂಥ ಸ್ಥಿತಿ ಬಂದಾಗ ವಸಿಷ್ಠರು, ದಶರಥನ ಕುಲಗುರುಗಳು, ದಶರಥನ ಬಳಿ ಬಂದು ಅವನಿಗೆ ತಿದ್ದುವಿಕೆಯ ಮಾತನ್ನು ಹೇಳ್ತಾರೆ, ಬುದ್ಧಿ ಮಾತನ್ನು ಹೇಳ್ತಾರೆ. ಮಹಾರಾಜ, ನೀನು ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿರುವಂತಹ, ಸದ್ಧರ್ಮ ಆಚರಣೆಯನ್ನು ಮಾಡ್ತಾ ಇರುವಂತಹ, ಸ್ವತಃ ಧರ್ಮದೇವತೆಗೆ ಸಮನಾಗಿರುವಂತಹ ರಾಜ ನೀನು. ಸತ್ಯವಾಕ್ಯವನ್ನು ಪರಿಪಾಲನೆ ಮಾಡ್ಕೊಂಡು ಬಂದಿರುವಂಥವನು. ಅಂಥದ್ರಲ್ಲಿ ನೀನೀಗ ಪ್ರತಿಜ್ಞೆಯನ್ನು ಮುರಿಯುವುದು ಸರಿಯಾದ ಕ್ರಮ ಅಲ್ಲ. ನೀನು ಇಷ್ಟೆಲ್ಲ ಯಾಗಗಳನ್ನು ಮಾಡ್ಕೊಂಡು ಬಂದವನು. ಅಶ್ವಮೇಧ ಯಾಗದಿಂದ ಹಿಡಿದು ಪುಣ್ಯಕ್ಕೋಸ್ಕರ ಹಲವಾರು ಯಾಗಗಳನ್ನು ಮಾಡಿ, ಅದೇ ರೀತಿ ಪ್ರಜೆಗಳಿಗೆ ಕೆರೆ ಬಾವಿಗಳನ್ನು ತೋಡಿಸೋದು, ಮತ್ತು ಎಲ್ಲ ಪ್ರಜೆಗಳನ್ನು ಒಳ್ಳೆಯ ರೀತಿಯಲ್ಲಿ ನೋಡಿಕೊಂಡು ಅದರಿಂದ ಪುಣ್ಯ ಸಂಚಯನ ಆಗಿರುತ್ತಲ್ಲ, ಆ ಪುಣ್ಯ ಸಂಚಯನ, ಹಾಗೆ ಯಾಗ ಮಾಡಿ ಯಾಗದಿಂದ ಸಿಕ್ಕಿರುವಂತಹ ಪುಣ್ಯ ಸಂಚಯನ, ಇದೆಲ್ಲದೂ ಕೂಡ ಹೊರಟು ಹೋಗಿಬಿಡುತ್ತೆ. ನೀನು ಸತ್ಯವಾಕ್ಯವನ್ನು, ನಿನ್ನ ಪ್ರತಿಜ್ಞೆಗೆ ನೀನು ಬದ್ಧನಾಗಿ ಇಲ್ಲದೆ ಹೋದರೆ ಅವೆಲ್ಲ ಪುಣ್ಯಗಳು ಹೊರಟು ಹೋಗುತ್ತೆ. ಯಾಕೆ ಯೋಚನೆ ಮಾಡ್ತೀಯಾ? ನೀನು ರಾಮನನ್ನು ವಿಶ್ವಾಮಿತ್ರನ ಜೊತೆಗೆ ಕಳುಹಿಸಿ ಕೊಡು. ಯಾಕೆ ಅಂತಂದರೆ ಅವನಿಗೆ ಅಸ್ತ್ರವಿದ್ಯೆ ಗೊತ್ತಿಲ್ಲ, ಇನ್ನೊಂದು ಯಾವುದೋ ಮಂತ್ರವಿದ್ಯೆಗಳು ಗೊತ್ತಿಲ್ಲ ಅಂತ ನೀನು ಯಾವತ್ತೂ ಅನ್ಕೋಬೇಡ. ಯಾಕೆ ಅಂತಂದರೆ ಆತ ಯಾರ ಜೊತೆಗೆ ಹೋಗ್ತಾ ಇರೋವಂಥದ್ದು? ಸ್ವತಃ ವಿಶ್ವಾಮಿತ್ರನ ಜೊತೆಗೆ. ವಿಶ್ವಾಮಿತ್ರನೇ ಅವನಿಗೆ ಸಂರಕ್ಷಣೆಯನ್ನು ಕೊಟ್ಟು ಕರ್ಕೊಂಡು ಹೋಗ್ತಾ ಇದ್ದಾನೆ. ಅಂಥದ್ರಲ್ಲಿ ನೀನು ಯೋಚನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ವಿಶ್ವಾಮಿತ್ರ ಯಾರು? ಮಹಾನ್ ಸಾಹಸಿ, ಅಪ್ರತಿಮ ಪರಾಕ್ರಮಿ ಆತ. ಆತ ಹಿಂದೆ ರಾಜನಾಗಿದ್ದವನು. ಕುಶಿಕ ವಂಶದಲ್ಲಿ ಹುಟ್ಟಿರುವಂತಹ ಕೌಶಿಕ ಆತ ಹಿಂದೆ ರಾಜನಾಗಿ ಮಹಾಪರಾಕ್ರಮಿಯಾಗಿ ಅದಾದ ನಂತರ ಋಷಿಯಾಗಿದ್ದವನು, ಋಷಿ ಶ್ರೇಷ್ಠನಾದಂಥವನು. ಆತನ ತಾಕತ್ತೇನು ಅನ್ನುವಂಥದ್ದು ಇಡೀ ಪ್ರಪಂಚದಲ್ಲಿ ನನಗೆ ಮಾತ್ರ ಗೊತ್ತಿದೆ. ಇನ್ಯಾರೂ ಅದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಎಲ್ಲ ಅಸ್ತ್ರ ಶಸ್ತ್ರ ವಿದ್ಯೆಗಳನ್ನು ಬಲ್ಲಂತಹ ವಿಶ್ವಾಮಿತ್ರ, ಅವನು ಜೊತೆಗಿದ್ದರೆ ರಾಮನಿಗೆ ಯಾವುದೇ ರೀತಿಯಾದಂತಹ ಕೆಡುಕು ಆಗೋದಿಲ್ಲ. ಕಳುಹಿಸಿಕೊಡು ನೀನು ವಿಶ್ವಾಮಿತ್ರನ ಜೊತೆಗೆ. ಎಂತಹ ಪರಾಕ್ರಮಿ ಆತ ಅಂತಂದರೆ,
ದೇವತೆಗಳಾಗಲಿ, ಗಂಧರ್ವರಾಗಲಿ, ರಾಕ್ಷಸರಾಗಲಿ, ಯಾರೇ ಆಗಲಿ ವಿಶ್ವಾಮಿತ್ರನಿಗೆ ತಿಳಿದಿರುವಷ್ಟು ಅಸ್ತ್ರ ವಿದ್ಯೆಗಳು ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ತಿಳಿದಿರೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಮಹಾನ್ ಪರಾಕ್ರಮಿ ಆತ. ಆತನಿಗೆ ಇವರಿಗೆಲ್ಲ ಶಾಪ ಕೊಡೋದಾಗಲಿ ಅಥವಾ ಅವ್ರನ್ನೆಲ್ಲ ನಿಗ್ರಹ ಮಾಡೋದಾಗಲಿ ರಾಕ್ಷಸರನ್ನ ದೊಡ್ಡ ವಿಚಾರ ಅಲ್ಲ. ಆದರೆ ಇದರಿಂದಾಗಿ ನಿನ್ನ ಮಗನ ಉದ್ಧಾರ ಆಗುತ್ತೆ, ಲೋಕಕ್ಕೆ ಒಳ್ಳೆಯದಾಗುತ್ತೆ, ಹಾಗಾಗಿ ಕಳುಹಿಸಿಕೊಡು. ಎಂಥವ ವಿಶ್ವಾಮಿತ್ರ ಅಂತಂದರೆ ಕೇವಲ ಅಷ್ಟೇ ಅಲ್ಲ, ಆತನ ಹತ್ರ ಎಲ್ಲ ಶಸ್ತ್ರಾಸ್ತ್ರಗಳು ಕೂಡ ಇತ್ತು. ಕೃಶಾಶ್ವ ಎನ್ನುವಂತಹ ಪ್ರಜಾಪತಿಯ ಮಕ್ಕಳು, ಅಸ್ತ್ರ ರೂಪದ ಮಕ್ಕಳು, 100 ಅಸ್ತ್ರಗಳು ಅಲ್ಲಿದ್ವು. ಅದಷ್ಟನ್ನು ಕೂಡ ಸ್ವತಃ ಶಿವನ ಅನುಗ್ರಹದಿಂದ ವಿಶ್ವಾಮಿತ್ರ ಪಡೆದಿದ್ದ. ಹಾಗೆ ಅದೆಲ್ಲವನ್ನು ಕೂಡ ಅನುಸಂಧಾನ ಮಾಡುವಂತಹ ಸರಿಯಾದ ಕ್ರಮ, ರೀತಿ ನೀತಿಗಳು ವಿಶ್ವಾಮಿತ್ರನಿಗಲ್ಲದೆ ಇನ್ನೊಬ್ಬರಿಗೆ ಗೊತ್ತಿರಲಿಲ್ಲ. ಅಂತಹ ವಿಶ್ವಾಮಿತ್ರ ಆತ. ಇಷ್ಟು ಮಾತ್ರ ಅಲ್ಲ, ವಿಶ್ವಾಮಿತ್ರರಿಗೆ ಇನ್ನೊಂದು ಮಹಾನ್ ಶಕ್ತಿ ಇತ್ತಂತೆ. ಸ್ವತಃ ಅಸ್ತ್ರಗಳನ್ನು ಉತ್ಪಾದನೆ ಮಾಡುವಂತಹ ಶಕ್ತಿ ವಿಶ್ವಾಮಿತ್ರರಿಗೆ ಇತ್ತು. ಇದನ್ನು ಕೂಡ ವಸಿಷ್ಠರು ದಶರಥನಿಗೆ ಹೇಳ್ತಾರೆ. ಧರ್ಮಜ್ಞನಾಗಿರುವಂತಹ, ಭೂತ ಭವಿಷ್ಯತ್ ವರ್ತಮಾನಗಳನ್ನು ತಿಳಿದಿರುವಂತಹ, ತ್ರಿಕಾಲ ಜ್ಞಾನಿಯಾಗಿರುವಂತಹ ವಿಶ್ವಾಮಿತ್ರನ ಜೊತೆಗೆ ರಾಮನನ್ನು ಕಳುಹಿಸಿಕೊಡು, ಏನೂ ಆಗೋದಿಲ್ಲ. ವಿಶ್ವಾಮಿತ್ರರಿಗೆ ಆ ರಾಕ್ಷಸರ ನಿಗ್ರಹ ಅನ್ನೋದು ದೊಡ್ಡ ಮಾತಲ್ಲ, ಇದರಿಂದ ಒಳ್ಳೆಯದಾಗತ್ತೆ, ಕಳುಹಿಸಿಕೊಡು ಅಂತ ಸಮಾಧಾನದ ಮಾತನ್ನು, ಆಮೇಲೆ ಯಾಕಾಗಿ ಕಳುಹಿಸಿಕೊಟ್ರೆ ಸರಿ ಅನ್ನೋದನ್ನು ಕೂಡ ವಸಿಷ್ಠರು ಕನ್ವಿನ್ಸ್ ಮಾಡ್ತಾರೆ. ಅದಾದ ನಂತರ ದಶರಥನಿಗೆ ಕೂಡ ಈಗ ಸಮಾಧಾನ ಆಗುತ್ತೆ. ಹೌದು ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ವಿಶ್ವಾಮಿತ್ರರು ಇಷ್ಟು ತಾಕತ್ತು ಉಳ್ಳವರು, ಜೊತೆಗೆ ಈಗ ವಸಿಷ್ಠರೇ ಹೇಳ್ತಾ ಇದ್ದಾರಲ್ಲ, ಕುಲಗುರುಗಳಾಗಿರುವಂತಹ ವಸಿಷ್ಠರೇ ಹೇಳ್ತಾ ಇರುವ ಕಾರಣ ದಶರಥ ನಿರ್ಧಾರವನ್ನು ಮಾಡ್ತಾನೆ. ರಾಮನನ್ನು ವಿಶ್ವಾಮಿತ್ರನ ಜೊತೆಗೆ ಕಳುಹಿಸಿಕೊಡೋದು ನಿರ್ಧಾರ ಆಗತ್ತೆ. ಈಗ ದಶರಥ ಲಕ್ಷ್ಮಣ ಸಮೇತನಾದ ರಾಮನಿಗೆ ಕರೆ ಕಳಿಸ್ತಾನೆ. ಯಾಕೆ ಅಂತಂದರೆ ಅವರಿಬ್ಬರು ಜೊತೆಗೇ ಇರೋರು ಸದಾಕಾಲ. ಕಳೆದ ಸಂಚಿಕೆಯಲ್ಲಿ ನೀವು ಅದನ್ನು ಕೇಳಿಸ್ಕೊಂಡ್ರಿ. ಈಗ ಅವರಿಬ್ಬರು ಬಂದು ಕೌಸಲ್ಯಗೆ ಹಾಗೆ ದಶರಥನಿಗೆ ನಮಸ್ಕಾರ ಮಾಡ್ತಾರೆ. ಹಾಗೆ ವಸಿಷ್ಠರು ಮಂತ್ರಗಳ ಮೂಲಕ ಅವರನ್ನು ಅಭಿಮಂತ್ರಿಸಿ ಅವರಿಗೆ ಆಶೀರ್ವಾದ ಮಾಡ್ತಾರೆ. ಹಾಗೆ ದಶರಥ ತನ್ನ ರಾಮನನ್ನು ಬರಸೆಳೆದು ಬಿಗಿದಪ್ಪಿ ಆತನ ತಲೆಯನ್ನು ಆಘ್ರಾಣಿಸ್ತಾನಂತೆ. ನಾವು ಮಗುವನ್ನು ಹೇಗೆ, ಮಗುವಿನ ತಲೆ ನೆತ್ತಿ ಇದೆಯಲ್ಲ, ಅದರ ಏನು ಆ ಪರಿಮಳವನ್ನು ತಗೊಳ್ಳೋದಕ್ಕೆ ಬಹಳ ಖುಷಿ ಅನಿಸುತ್ತೆ ಅಲ್ವಾ. ಆ ದಶರಥ ತನ್ನ ಕಂದ, ತನ್ನ ಮಗು ಅಂತ ಕರಿತಾನೆ ರಾಮನನ್ನು, ಅಷ್ಟು ಪ್ರೀತಿ. ಈಗ ಬರಸೆಳೆದು ಬಿಗಿದಪ್ಪಿ ಆ ತಲೆಯನ್ನು, ನೆತ್ತಿಯನ್ನು ಆಘ್ರಾಣಿಸ್ತಾನಂತೆ, ಪ್ರೀತಿಯಿಂದ ಕಳುಹಿಸಿಕೊಡ್ತಾನೆ. ರಾಮ ಲಕ್ಷ್ಮಣರು ಇಬ್ಬರೂ ಕೂಡ ವಿಶ್ವಾಮಿತ್ರರ ಜೊತೆಗೆ ಹೊರಡ್ತಾರೆ. ಹಾಗೆ ಹೊರಟ ಕೂಡಲೇ ಎಲ್ಲ ಕಡೆ ಶುಭ ಶಕುನಗಳಾಗತ್ತಂತೆ. ಗಾಳಿ ಹಿಂದಿನಿಂದ ಮುಂದಕ್ಕೆ ಧೂಳಿಲ್ಲದೆ ಬೀಸೋಕ್ಕೆ ಶುರುವಾಗುತ್ತಂತೆ. ಹಾಗೆ ಪುಷ್ಪ ವೃಷ್ಟಿಯಾಗುತ್ತೆ ದೇವತೆಗಳಿಂದ. ವಿಶ್ವಾಮಿತ್ರರ ಜೊತೆಗೆ ರಾಮ ಲಕ್ಷ್ಮಣರು, ರಾಮ ಮುಂದೆ ಲಕ್ಷ್ಮಣ ಹಿಂದೆ ನಡ್ಕೊಂಡು ಹೋಗ್ತಾರೆ. ಎರಡೂ ಭುಜದಲ್ಲೂ ಕೂಡ ಬತ್ತಳಿಕೆ, ಧನುಸ್ಸು ಎಲ್ಲವನ್ನು ಹಿಡಿದು ವೀರಾಗ್ರಣಿಗಳಾಗಿರುವಂತಹ, ಕಾಂತಿಯಿಂದ ಕೂಡಿರುವಂತಹ, ತೇಜೋಮಯರಾಗಿರುವಂತಹ ಆ ರಾಮ ಲಕ್ಷ್ಮಣರು ಹೊರಡ್ತಾರೆ ವಿಶ್ವಾಮಿತ್ರನ ಜೊತೆಗೆ. ಹೀಗೆ ನಡ್ಕೊಂಡು ಹೋಗ್ತಾರೆ. 1 ಯೋಜನದಷ್ಟು ಮುಂದೆ ಹೋಗ್ತಾ ಇರುವಾಗ ವಿಶ್ವಾಮಿತ್ರ ಸರಿಯೂ ನದಿ ತೀರಕ್ಕೆ ಬರ್ತಾರೆ. ಎಲ್ಲರೂ ಕೂಡ ಅಲ್ಲಿ ವಿಶ್ವಾಮಿತ್ರರು ರಾಮನನ್ನು ಸಂಬೋಧಿಸ್ತಾರೆ ಅತ್ಯಂತ ಪ್ರಿಯ ವಚನಗಳಿಂದ. ರಾಮ ಅಂತ ಕರೀತಾರೆ. ಕರೆದು ಮುಂದೇನು ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ಇಲ್ಲಿ ಅವರು ಅವನನ್ನು ಕೂರಿಸ್ಕೊಂಡು ಅತ್ಯಂತ ಮಹತ್ವಪೂರ್ಣವಾಗಿರುವಂತಹ 2 ವಿದ್ಯೆಗಳನ್ನು ಕಲಿಸ್ತಾರೆ. ಏನದು? ಬಲ ಮತ್ತು ಅತಿಬಲ ಅನ್ನುವಂತಹ ವಿದ್ಯೆ. ಅದು ರಾಮ, ಶುದ್ಧಾಚಮನವನ್ನು ಮಾಡು, ನಿನಗೆ ಈ ಬಲ ಮತ್ತು ಅತಿಬಲ ವಿದ್ಯೆಗಳನ್ನು ಉಪದೇಶಿಸುವಂತಹ ಮುಹೂರ್ತ ಮೀರಿ ಹೋಗೋದು ಬೇಡ. ಇವುಗಳ ಮಂತ್ರವನ್ನು ಉಪದೇಶ ಮಾಡಿದ ನಂತರ ಇದರ ಪುನಶ್ಚರಣೆಯಿಂದಾಗಿ ನಿನಗೆ ಆ ಬಲ ಮತ್ತು ಅತಿಬಲ ಅನ್ನುವ ವಿದ್ಯೆ ನಿನ್ನೊಳಗಡೆ ಸಿದ್ಧಿಸುತ್ತವೆ ಅಂತ ಹೇಳ್ತಾರೆ. ಏನು ಅಂತಂದರೆ, ಯಾವುದೇ ಮಂತ್ರವಿದ್ಯೆಯನ್ನು ಕಲಿಯುವಾಗ ಇರಬಹುದು, ಒಮ್ಮೆ ಹೇಳಿಕೊಟ್ರಷ್ಟೇ ಸಾಕಾಗೋದಿಲ್ಲ, ಅದರ ಪುನಶ್ಚರಣೆಯನ್ನು ಮಾಡಬೇಕಾಗತ್ತೆ. ಇಲ್ಲಿ ಅದನ್ನೇ ವಿಶ್ವಾಮಿತ್ರರು ಹೇಳ್ತಾರೆ. ಹಾಗೆ ರಾಮ ಈಗ ಬಲ ಮತ್ತು ಅತಿಬಲ ವಿದ್ಯೆಯನ್ನು, ಉಪದೇಶವನ್ನು ಪಡೆದುಕೊಳ್ಳೋದಕ್ಕೆ ಸಿದ್ಧನಾಗ್ತಾನೆ. ಇದರ ಸಿದ್ಧಿಯ ನಂತರ ಏನಾಗುತ್ತೆ, ಏನು ಅದಕ್ಕೆ ಫಲಗಳಿವೆ ಅನ್ನೋದನ್ನು ವಿಶ್ವಾಮಿತ್ರರು ಹೇಳ್ತಾ ಹೋಗ್ತಾರೆ. ಏನದರ ಫಲ ಅಂತಂದರೆ ಬಹಳ ಸೊಗಸಾಗಿದೆ ನೋಡಿ. ನಾವು ಆ ಕಾಲದ ಬೇರೆ ಬೇರೆ ವಿದ್ಯೆಗಳು ಇತ್ಯಾದಿಗಳನ್ನು ಕೇಳ್ತೇವೆ, ಆದರೆ ಅದರಿಂದ ಏನಾಗುತ್ತೆ ಅನ್ನುವ ವಿವರಣೆಗಳು ನಮಗೆ ಸಿಗೋದು ಬಹಳ ಕಡಿಮೆ.
ಇದರ ಫಲ ಏನು ಅನ್ನೋದನ್ನು ವಿಶ್ವಾಮಿತ್ರರು ಇಲ್ಲಿ ಹೇಳ್ತಾ ಹೋಗ್ತಾರೆ. ಮೊದಲನೇದಾಗಿ ಎಷ್ಟೇ ನಡೆದರೂ ಎಷ್ಟೇ ಯುದ್ಧ ಮಾಡಿದರೂ ಕೂಡ ಸುಸ್ತಾಗೋದಿಲ್ಲ, ಆಯಾಸ ಬಳಲಿಕೆ ಅನ್ನುವಂಥದ್ದು ಇರೋದಿಲ್ಲ. ಆಮೇಲೆ ಇನ್ನೇನು, ಜ್ವರ ಅಥವಾ ಯಾವುದೇ ರೀತಿಯ ರೋಗಗಳು ಬಾಧಿಸೋದಿಲ್ಲ. ಈ ವಿದ್ಯೆ ಉಳ್ಳ ಮನುಷ್ಯ ಯಾವಾಗಲೂ ಕಾಂತಿಹೀನನಾಗುವುದಿಲ್ಲ. ಮಲಗಿರಲಿ ಅಥವಾ ಅನ್ಯಮನಸ್ಕನಾಗಿರಲಿ, ರಾಕ್ಷಸರು ಅವನನ್ನು ಪರಾಭವಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ರಾಕ್ಷಸರ ಕೈಯಿಂದ ಯಾವತ್ತೂ ಸೋಲೋದಿಲ್ಲ. ಹೇಗೇ ಇರಲಿ, ಹೇಗೆ ಮಲ್ಕೊಂಡಿರಲಿ, ಎಲ್ಲೋ ಯೋಚನೆ ಮಾಡ್ತಾ ಇರಲಿ, ಒಂದು ವೇಳೆ ರಾಕ್ಷಸರು ಆಕ್ರಮಣ ಮಾಡಿದ್ರೆ ಅವರಿಗೆ ಏನೂ ಆಗೋದಿಲ್ಲ. ಈ ಮಹಾಮಂತ್ರ ಪುನಶ್ಚರಣೆ ಮಾಡಿ ಈ ಎರಡೂ ವಿದ್ಯೆಗಳನ್ನು ಸಾಧಿಸಿಕೊಂಡವನ ಬಾಹುಬಲ ಇದೆಯಲ್ಲ, ಇದು ಪೃಥ್ವಿಯಲ್ಲಿ ಬೇರಾರಿಗೂ ಇರುವುದಿಲ್ಲ ಅನ್ನೋದನ್ನು ಹೇಳ್ತಾರೆ. ರಾಮ, ನೀನು ಈ ವಿದ್ಯೆಯನ್ನು ಸಾಧನೆ ಮಾಡಿಕೊಳ್ಳೋದ್ರಿಂದ 3 ಲೋಕಗಳಲ್ಲಿಯೂ ನಿನಗೆ ಸಮಾನರು ಯಾರೂ ಇರಲಾರರು. ಸೌಭಾಗ್ಯದಲ್ಲಿ, ಸಾಮರ್ಥ್ಯದಲ್ಲಿ, ಬುದ್ಧಿಶಕ್ತಿಯಲ್ಲಿ, ಮತ್ತೆ ಇನ್ನೂ ಒಂದು ಹೇಳ್ತಾರೆ, ವಾದ ವಿವಾದಗಳು ಉಂಟಾದಾಗ ಪ್ರತ್ಯುತ್ತರ ಕೊಡೋದರಲ್ಲಿ ನಿನ್ನ ಸಮಾನರು ಈ ತ್ರಿಭುವನದಲ್ಲಿಯೇ ಯಾರೂ ಇರುವುದಿಲ್ಲ. ಈ ಬಲ ಮತ್ತು ಅತಿಬಲ ವಿದ್ಯೆಗಳು ಸಕಲ ಜ್ಞಾನಗಳಿಗೂ ತಾಯಿಯಂತಿವೆ. ಇವು ನಿನಗೆ ದೊರೆತರೆ ನಿನ್ನ ಸಮಾನರೇ ಇರುವುದಿಲ್ಲ. ಇಷ್ಟು ಮಾತ್ರ ಅಲ್ಲ, ಈ 2 ಮಹಾವಿದ್ಯೆಗಳ ಸಿದ್ಧಿಯಿಂದ ಹಸಿವು ಮತ್ತು ಬಾಯಾರಿಕೆಗಳು ಯಾವತ್ತೂ ಉಂಟಾಗೋದೇ ಇಲ್ಲ. ಸರ್ವ ಲೋಕಗಳ ರಕ್ಷಣಾರ್ಥವಾಗಿ ಈ 2 ಮಹಾವಿದ್ಯೆಗಳ ಮೂಲ ಮಂತ್ರಗಳನ್ನು ಸ್ವೀಕರಿಸು. ಈ 2 ವಿದ್ಯೆಗಳು ಸಾಕ್ಷಾತ್ ಪಿತಾಮಹನ ಮಕ್ಕಳು. ಇದನ್ನು ನೀನು ಪುನಶ್ಚರಣೆ ಮಾಡಿದಾಗ ನಿನಗೆ ಸಕಲ ಯಶಸ್ಸುಗಳು ಕೂಡ ದೊರಕುತ್ತೆ. ಈ ಮಂತ್ರವನ್ನು ಉಪದೇಶ ಮಾಡಿದಾಗ ತಗೊಳ್ಳೋದಕ್ಕೆ ಒಂದು ಯೋಗ್ಯತೆ ಅಂತ ಇರುತ್ತಲ್ಲ, ಅದೆಲ್ಲ ಸಾಮರ್ಥ್ಯವೂ ನಿನ್ನೊಳಗಡೆ ಇರೋದಕ್ಕಾಗಿ ನಿನಗಿದನ್ನು ಉಪದೇಶ ಮಾಡಿದ್ದೇನೆ. ಆಮೇಲೆ ಇದು ಸಿದ್ಧಿಯಾದ ನಂತರ ಏನೆಲ್ಲ ಫಲ ದೊರಕುತ್ತೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಕೆಲವೊಂದಷ್ಟು ಈಗಾಗಲೇ ನಿನ್ನ ಒಳಗಡೆ ಇದೆ. ಈ ಸಿದ್ಧಿ ದೊರೆತ ನಂತರ ಅದರ ಏನು, ಅದು ಈಗಾಗಲೇ ಇರುವಂಥದ್ದು ಇನ್ನಷ್ಟು ದುಪ್ಪಟ್ಟಾಗತ್ತೆ ಅನ್ನೋದನ್ನು ವಿಶ್ವಾಮಿತ್ರರು ಹೇಳ್ತಾ ಹೋಗ್ತಾರೆ. ಲೋಕವನ್ನು ಕಂಟಕರಿಂದ ರಕ್ಷಣೆ ಮಾಡೋದಕ್ಕೋಸ್ಕರ, ಇಡೀ ಲೋಕದ ಹಿತಕ್ಕೋಸ್ಕರ ಈ ಬಲ ಮತ್ತು ಅತಿಬಲ ವಿದ್ಯೆಯನ್ನು ನೀನು ಸಿದ್ಧಿಸಿಕೋ ಅನ್ನೋದನ್ನು ವಿಶ್ವಾಮಿತ್ರರು ರಾಮನಿಗೆ ಹೇಳ್ತಾರೆ. ಶ್ರೀರಾಮನು ಕೈಕಾಲು ಮುಖವನ್ನು ತೊಳೆದುಕೊಂಡು ಶುದ್ಧಾಚಮನ ಮಾಡಿ ಮಂದಸ್ಮಿತನಾಗಿ ನಗುನಗುತ್ತಾ ಮಹಾಮುನಿಯಾಗಿರುವಂತಹ ವಿಶ್ವಾಮಿತ್ರರ ಸಮ್ಮುಖದಲ್ಲಿ ಬಲ ಮತ್ತು ಅತಿಬಲ ವಿದ್ಯೆಗಳ ಮಂತ್ರವನ್ನು ಉಪದೇಶ ಪಡೆದುಕೊಳ್ಳೋದಕ್ಕೋಸ್ಕರ ಕೂತ್ಕೋತಾನೆ. ವಿಶ್ವಾಮಿತ್ರರು ಉಪದೇಶ ಮಾಡ್ತಾರೆ. ವಿಶ್ವಾಮಿತ್ರರು ಉಪದೇಶ ಮಾಡಿದ ಕೂಡಲೇ ಬಲ ಮತ್ತು ಅತಿಬಲ ವಿದ್ಯೆಯ ಏನು ಅಧಿದೇವತೆಗಳಿರ್ತಾರೆ ಅವರು ಅತ್ಯಂತ ಪ್ರಸನ್ನ ವದನರಾಗಿ ಶ್ರೀರಾಮನ ಒಳಗಡೆ ಸೇರಿಕೊಳ್ತಾರೆ. ಆ ಮಹಾಪರಾಕ್ರಮಿಯಾದ ಶ್ರೀರಾಮ ಆ ವಿದ್ಯೆಗಳು ಒಳ ಸೇರ್ತಾ ಇದ್ದ ಹಾಗೆ ಸೂರ್ಯನಂತೆ ಬೆಳಗ್ತಾ ಇದ್ದಂತೆ. ಹಾಗೆ ವಿದ್ಯೆಯನ್ನು ಪಡೆದ ನಂತರ ವಿಶ್ವಾಮಿತ್ರರಿಗೆ ಏನು ಗುರು ಸೇವೆಗಳನ್ನೆಲ್ಲ ಮಾಡಿದ ನಂತರ ರಾತ್ರಿ ಆಗುತ್ತೆ. ರಾತ್ರಿ ಆದ ನಂತರ ಅಲ್ಲೇ ಸರಯೂ ನದಿಯ ತೀರದಲ್ಲಿ ರಾಮ, ಲಕ್ಷ್ಮಣ, ವಿಶ್ವಾಮಿತ್ರರು ಮಲ್ಕೋತಾರೆ. ಯಾವುದರಲ್ಲಿ ಮಲ್ಕೋತಾರೆ? ದರ್ಬೆಯ ಹಾಸಿಗೆಯಲ್ಲಿ, ಹುಲ್ಲಿನ ಹಾಸಿಗೆಯಲ್ಲಿ ಮಲ್ಕೋತಾರೆ. ಅಂತಹ ಶ್ರೀರಾಮ ಏನು ಅರಮನೆಯ ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗಿದವನು. ಇಲ್ಲಿ ಅವರು ಏನು ಕಂಪ್ಲೇಂಟ್ ಮಾಡೋದಿಲ್ಲ, ನಾವಿಲ್ಲಿ ಕಲ್ಲಿನ ಮೇಲೆ ಮಲಗಬೇಕು, ಹುಲ್ಲಿನ ಮೇಲೆ ಮಲಗಬೇಕು, ಮೇಲ್ಗಡೆ ಏನು ಚಾವಣಿ ಇಲ್ಲ ಅಂತ ಏನು ಯಾವುದೇ ರೀತಿಯ ಕಂಪ್ಲೇಂಟ್ಗಳನ್ನು ಮಾಡದೆ ಅಲ್ಲಿ ಅತ್ಯಂತ ಖುಷಿಯಾಗಿ ತಮಗೆ ಏನು ಸಿಗ್ತಾ ಇದೆಯಲ್ಲ ಅದನ್ನು ಅತ್ಯಂತ ಆನಂದದಿಂದ ಸ್ವೀಕರಿಸ್ತಾ ಅದೇ ನೆಲದಲ್ಲಿ ರಾತ್ರಿಯನ್ನು ಕಳೀತಾರೆ. ರಾತ್ರಿಯು ಕಳೆದು ಬೆಳಗಾಗುತ್ತೆ. ಬೆಳಗಾದಾಗ ಇಲ್ಲಿ ದರ್ಬೆ ಮತ್ತು ತರಗಲೆಗಳ ಹಾಸಿಗೆ ಮೇಲೆ ಮಲಗಿರುವಂತಹ ರಾಮ ಲಕ್ಷ್ಮಣರನ್ನು ವಿಶ್ವಾಮಿತ್ರರು ಎಬ್ಬಿಸ್ತಾರೆ. ಹೇಗೆ ಎಬ್ಬಿಸ್ತಾರೆ? ಇದು ಅತ್ಯಂತ ಪ್ರಸಿದ್ಧವಾಗಿರುವಂತಹ ಸುಪ್ರಭಾತದ ಸಾಲುಗಳು. ಏನಂದರೆ, ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾಹ್ನಿಕಂ ಅಂತ ವಿಶ್ವಾಮಿತ್ರರು ಹೇಳ್ತಾರೆ. ಈ 2 ಸಾಲುಗಳು ಅತ್ಯಂತ ಪ್ರಸಿದ್ಧ. ಇದರ ಅರ್ಥ ಏನು ಅಂತಂದರೆ, ಕೌಸಲ್ಯ ನಿನ್ನನ್ನು ಪಡೆದು ಸುಪುತ್ರವತಿಯಾದಳು, ಎದ್ದೇಳು ರಾಮ ಅನ್ನುವಂತಹ ಅರ್ಥ ಬರುವಂತಹ ಶ್ಲೋಕ ಇದು. ಇದು ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ. ಹಾಗಿದ್ರೆ ಈ ಇಡೀ ಸುಪ್ರಭಾತವು ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೋ ಅನ್ನುವಂತಹ ಸಂದೇಹ ಬರುತ್ತೆ. ಇಲ್ಲ, ಮೊದಲೆರಡು ಸಾಲುಗಳು ಮಾತ್ರ ಇಲ್ಲಿ ಬರುವಂಥದ್ದು. ಮೊದಲೆರಡು ಸಾಲುಗಳನ್ನು ಇಟ್ಕೊಂಡು ಉಳಿದ ಅಂದರೆ ಮೊದಲ ಒಂದು ಶ್ಲೋಕ ಸೇರಿಸಿ ಅದಕ್ಕೆ ಇನ್ನೂ 28 ಶ್ಲೋಕಗಳನ್ನು ಸೇರಿಸಿ ಒಟ್ಟು 29 ಶ್ಲೋಕಗಳನ್ನು ರಚಿಸ್ತಾರೆ. ಯಾರು ಅಂತಂದರೆ ಶ್ರೀ ಪ್ರತಿವಾದಿ ಭಯಂಕರಂ ಅಣ್ಣನವರು. ಸುಮಾರು 15ನೇ ಶತಮಾನದ ಹೊತ್ತಿನಲ್ಲಿ ಅವರು ಬರೆದಿರುವಂಥದ್ದು. ಇದು ವೆಂಕಟೇಶ್ವರ ಸುಪ್ರಭಾತ ಅಂತಲೇ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು. ಅವರು ಮುಂದೆ ರಚಿಸುವಂಥದ್ದು ಉತ್ತಿಷ್ಠೋ
ಉತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಲಂ ಕುರು. ಇದು ಮುಂದೆ ಅವರು ಬರ್ಕೊಂಡು ಹೋಗಿರುವಂಥದ್ದು. ಬೆಳಗಾಗೋದೇ ಆ ಹಾಡಿನ ಮೂಲಕ MS ಸುಬ್ಬಲಕ್ಷ್ಮಿಯವರು, ಭಾರತ ರತ್ನ MS ಸುಬ್ಬಲಕ್ಷ್ಮಿಯವರು ಹಾಡಿರುವಂತಹದ್ದು ಎಲ್ಲರ ಮನೆಗಳಲ್ಲಿ ಕೇಳಿಸುವಂಥದ್ದು. ಹೀಗೆ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನು ಎಬ್ಬಿಸ್ತಾರೆ. ಎಬ್ಬಿಸಿದ ನಂತರ ಏನಾಗುತ್ತೆ ಅನ್ನುವ ಕಥೆಯನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ. ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಆಗ್ತಾ ಇರುವ ಈ ಹೊತ್ತಲ್ಲಿ ಶ್ರೀರಾಮನಿಗೆ ಮತ್ತೊಮ್ಮೆ ಶಿರಸಾ ನಮಿಸುತ್ತಾ ನಮ್ಮೆಲ್ಲರಿಗೂ ಕೂಡ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಕೇಳ್ಕೊತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಜೈ ಶ್ರೀರಾಮ್.